ಹೋಗೋಣ ಹೊಡ್ಕೊಂಡು ಹೋಗಿ ರೋಡ್ಗೆ ಹೋಗಿ ಹಿಂದಕ್ಕೆ ತಿರುಗಿಸ್ಕೊಬೋಣ. ಅಲ್ಲಿಗೆ ಬಾ, ರೋಡಿಗೆ ಬಾ, ಅಲ್ಲಿ ಹೋಗನ್ ಬಟ್ಟಿ ತಚ್ಚಿ ಇತ್ತಿಂದ ಹೋಗಿ ಅಲ್ಲಿಂದ ಬಾ. ಹ್ಞೂ ಅಲ್ಲ ಯಾಕ ನಾನು ನಾಷ್ಟ ಅಲ್ಲೇ ಉಂಡಾಯ್ತು. ಬಾ ನೀನು ಬಾ ತಿಂದ ಬಾ ಸೋಮಣ್ಣ ತಿರುಗಿಸ್ಕೊಂಡು. ಅಣ್ಣ ಕೋಲಿ ಈಗ ಇರುವಂಗೇನಾ? ಅವಾಗಲೇ ಈ ಕಡೆದು ಆ ಕಡೆಗೆ ಈ ಕಡೆಗೆ ಹಾಕಿದ್ರಾ? ಹಾಂ ಆಯ್ತು, ಅಲ್ಲೇ ನಿಲ್ಲಿಸಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಏನು ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತೀರಾ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮ ರೈತರಿಗೆ ತಲುಪೋ ಥರ ಮಾಡಿ ವೀಡಿಯೋಸ್ನ. ದಯವಿಟ್ಟು ಅದನ್ನು ಹೇಳ್ತೀನಿ. ಇಲ್ಲೊಂದು ಜೊತೆ ಕಡಸ್ನ ವೀಡಿಯೋ ಮಾಡ್ತಾಯಿದ್ದೀನಿ. ರೈತರವು ಕತೆ ಚಪ್ಪ ಬಲಗಡಿಕೆ ಗುಂಡಿಗೆ ಸುಳಿ ಇದೆ, ಚೆನ್ನಾಗೇ ಕಾಣಿಸ್ತಿದೆ ನೋಡ್ಕೊಳ್ಳಿ. ನೀರುಗೊಮ್ಮಳೆ ಕೂಡ ಇಲ್ಲ, ಕೆಳಗಡೆ ಇದೆ. ಬೇರೆ ಇನ್ಯಾವುದೇ ತಪ್ಪಿನ ಸುಳಿ ಏನು ಕಾಣಿಸ್ತಾ ಇಲ್ಲ. ಹೀಗೆ ನೋಡೋಣ ಬೇರೆ ಇನ್ಯಾವ ಥರ ಸುಳಿಗಳು ಇದೆಯಾ. ಹೆಗ್ಲಿಗೆಲ್ಲ ಮಾಡವ್ರೆ. ಕಡಿ ಹೊಡಿತವೆ ನಮಗೆ, ಕಡಿ ಗಿಡಿಯಲ್ಲ ಸುಳಿಗಳು ಹೇಳ್ತಾಳೆ ತಾನೆ. ಸಾಮ್ಕೀಮ್ ತೊಗೊಂಡು ತಿಕ್ಬಿಟ್ಟು ಆಮೇಲೆ ಡೌಗಿವ್ ಮಾಡ್ತಾಯಿಲ್ಲ ತಾನೆ, ರೈತರಿಗೆ ಮೋಸ ಮಾಡ್ತಿಲ್ಲ. ಅಲ್ಲ ಪಕ್ಕದಲ್ಲಿ ಸುಮಂತ ಅವನೇ ಹೇಳೋಕ್ಕಾಗಲ್ಲ. ಅವನು ಮೊದಲೇ ಹಂಗೆ ಹಿಡ್ಕಪ್ಪ. ನೋಡ್ತಾ ಇರ್ಬೋದು ಕೈ ಕಾಲಲ್ಲೆಲ್ಲ ಯಾವುದಿಲ್ಲ. ಮೇಲೆ ಸರಿ ಸುಳಿನೂ ಕರೆಕ್ಟಾಗವೆ. ಮಾಸ್ಕ ಸುಳಿ ಏನಿಲ್ಲ, ಸೊ ಕರೆಕ್ಟಾಗವೆ, ಏನು ತೊಂದರೆ ಏನಿಲ್ಲ. ಇವಾಗ ಮೊಟ್ಟು ಬಗ್ರಿ ಗಿಟ್ ಬಗ್ರಿ ಏನಿಲ್ವೋ, ಯಾವುದು ತಪ್ಪಿನ ಸುಳಿ ಬೇರೆ ಏನಿಲ್ಲ. ಒಂಬೊಂದು ಮಾಡ್ಕೋಬೇಕು ಆ ಥರ. ಓಕೆ ಹೋಗ್ಸೋಣ ಹಂಗೆ ಒಂದು ರೌಂಡ್ ಹೋಗಿ, ಒಂದು ರೌಂಡ್ ಬಾ. ಒಳ್ಳೆ ಬಿದ್ದೋರಿ ಬೇರೆ ಸಾಕ್ತಾಯಿದ್ಯಾ. ನಿನ್ನ ಸೈಡ್ಗೆ ಹೋಗೋ, ಕಾಲು ಅದ್ರದ್ದು ಕಾಣಲಿ. ನಿನ್ನ ಕಾಲು ಬೇಕಾ ನನಗೆ ಅವಾಗ ಕೂತ್ರ ಕಾಲು ಬೇಕಾ? ನೋಡ್ತಾ ಇರ್ಬೋದು, ಇದು ಕೂಡ ಅವ್ರ ಮನೆದೇ ಒಂದು ಕರ. ಹಾಂ ಬಾ, ಹಾಂ ನಡಿ, ಹೊಡ್ಕೊಂಡು ಹೋಗೋದ್ರ ಪಕ್ಕಕ್ಕೆ ನಿಲ್ಲಿಸು. ಹಾಂ ಆಯ್ತು, ಮೂರು ಹೊಡ್ಕೊ ಬರ್ರಪ್ಪ. ಆಯ್ತು ಹತ್ತಿಂದ ಹೊಡ್ಕೊ ಬನ್ನಿ. ಬಾ ಸೋಮಣ್ಣ ತಿರ್ಗಿಸ್ಕೊಂಡು ನೀನು ಹೊಡ್ಕೊಂಡೋಗ. ಅಲ್ಲಿ ದನ ನಿಲ್ಸಿತ್ತಾವ, ಅಲ್ಲಿ ನಿಲ್ಸಲ್ಲಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲೊಬ್ಬರು ರೈತರನ್ನ ಭೇಟಿ ಮಾಡಿದ್ದೀವಿ. ರೈತರು ಉಳುಮೆ ಮಾಡ್ತಾರಾ ಇಲ್ವಾ ಅಥವಾ ಡೌಗಿವ್ ಮಾಡೋ ರೈತರ ಫಸ್ಟೇ ಕೇಳ್ಕೊಂಬಿಡೋಣ. ಯಾಕೆಂದ್ರೆ ಹೇಳೋಕ್ಕಾಗಲ್ಲ, ಇವ್ರ ಮುಖದಲ್ಲಿ ಒಂಥರ ನಗು ಇದೆ. ಅದಕ್ಕೆ ಅಣ್ಣ ನಮಸ್ಕಾರ. ಅಣ್ಣ ಏನು ನಿಮ್ಮ ಹೆಸರು? ಸೋಮಶೇಖರ್ ಅಂತ. ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ, ಯಾಕೆಂದ್ರೆ ಈ ಕಡೆ ಇರೋರೆಲ್ಲ ಈಗ ಕೋಟಿ ಕೂಡ ಬಿಡದಿ ಕಡೆಯವರೆಲ್ಲ, ಹಂಗಾಗಿ ನೀವು ಮಾತಾಡಬೇಕು. ಓಕೆ, ಏನು ಈಗ ನಿಮ್ದು ಎಲ್ಲಿ ಬರ್ತದೆ ಇದು ಊರು? ಯಾವ ಊರು? ಬಿಡದಿ ಕೆಂಚನಕುಪ್ಪೆ. ಎಷ್ಟು ಕಿಲೋಮೀಟ್ರ್ ಆಯ್ತದೆ ಬಿಡದಿಯಿಂದ ಇಲ್ಲಿಗೆ? ಅದೇ ಅರ್ಧ ಕಿಲೋಮೀಟ್ರ್ ಆಯ್ತದೆ. ಹಾಂ ಸರಿನಾ? ಓಕೆ, ಈಗ ಇದರಲ್ಲಿ ಏನು ವ್ಯವಸಾಯ ಮಾಡ್ತೀರಾ, ಏನು ಮಾಡ್ತೀರಾ ನೀವು? ಯಾವುದ್ರಲ್ಲಿ? ಇದರಲ್ಲಿ ಏನೇನು ವ್ಯವಸಾಯ ಮಾಡ್ತೀರಿ? ಹಾಂ, ಗಾಡಿ ಹೊಡ್ಕೊತೀರಾ, ಹೊಲ ಉಳ್ತೀರಾ? ಓಕೆ, ಇದ್ರ ಜೊತೆಲಿ ಈ ಓರ್ಗರೆ ಯಾಕೆ ಇಟ್ಕೊಂಡಿದ್ದೀರಿ? ಒಂದಿರಲಿ ಸೋಕಿಗೆ ಅಂತ ಆ ಥರ. ಅಥವಾ ಬಿದ್ದೋರಿ ಮಾಡ್ತೀರೋ? ಗಿಡ ಹೊಡೆಸ್ಬಿಟ್ರಾ? ಈಗ ಬೀಜ ಹೊಡೆಸ್ಬಿಟ್ಟಿದ್ದೀರಾ ಅಂದರೆ ಈಗ ನೀವು ಎತ್ತು ಮಾಡಬೇಕು ಅಂತನಾ? ಒಂದು ಜೊತೆ ಎತ್ತು. ಹಂಗಾರೆ ಇವೇನು ಮಾಡ್ತೀರಾ? ಅವು ಇರಲಿ. ಎರಡು ಜೊತೆ ಮೇಸಕ್ಕೆ ಎಲ್ಲ ಇಕ್ಕಟ್ಟಾಗಲ್ವಾ? ಏನೇನು ತಿಂಡಿ ಹಾಕೋದು? ಹಾಂ, ಅಕ್ಕಿ ನುಚ್ಚು. ಅಕ್ಕಿ ನುಚ್ಚು ಹಾಕಿದ್ರೆ ಕಾಲು ಕೂತ್ಕೊಳ್ಳಲ್ವಾ?
ನಾವು ಅವಾಗಿಂದ ಎತ್ಕೊಳಗಲ್ಲ ಅವಂಗೆ ಆಗ್ತಾ ಇದೆ. ಮೊದ್ಲಂಗಾರೆ ದೊಡ್ಡ ಎತ್ತು ಕಟ್ತಿದ್ರಿ, ಮೊದಲು ದೊಡ್ಡ ಎತ್ಕೊಳ್ತೀವಿ. ಇವಾಗೆಲ್ಲ ಚಿಕ್ಕ ಎತ್ತಿಗೆ ಬಂದ್ಬಿಟ್ಟಿದ್ದೀರಾ. ಯಾಕೆ ಅಂತ ಆ ಥರ? ಇವಾಗ ಏನು ಅವಾಗಂತೂ ಗಾಡಿ ಪಡಿ ಹೊಡೆಯವು, ಹೊಡೆಯವು, ಗೊಬ್ಬರ ಹೊಡೆಯವು, ಬಾಡಿಗೆ ಹೊಡೆಯವು. ಇವಾಗ ಏನೂ ಇಲ್ಲ, ಏನೂ ಇಲ್ಲ. ಗಾಡಿನೇ ಯಾರು ಮಾತಾಡ್ಸೋದೇ ಇಲ್ವಲ್ಲ. ಗಾಡಿನೇ ಮಾತಾಡ್ಸಲ್ಲ. ಇನ್ನೊಂದು ಸ್ವಲ್ಪ ದಿನ ಕಳ್ಕೊಳ್ಳಿ, ಸರಿನಾ? ಗಾಡಿನೂ ಮಾತಾಡಿಸ್ತಾರೆ, ರೈತನೂ ಮಾತಾಡಿಸ್ತಾರೆ. ನಿನ್ನ 20 ಮೂಟೆ ಭತ್ತ ಬೆಳೆದಿದ್ಯಾ ಅಂದರೆ ಕಟಾವು ಮಾಡೋದಕ್ಕಿಂತ ಮುಂಚೆ ಬಂದು ನಿನ್ನ ಹತ್ರ ಅಡ್ವಾನ್ಸ್ ಮಾಡ್ತಾರೆ. ಆ ಥರ ಇರುತ್ತೆ, ಒಂದು ಕಾಲ ಬರುತ್ತೆ ಅದುವೇ ಆ ಥರ. ಓಕೆ, ಇವಾಗ ಇದೆಲ್ಲ ಸಾಕ್ತಾ ಇದ್ದೀರಲ್ಲ, ನಿಮ್ಮ ಒಬ್ಬರ ಕೈಲೇ ಮೇಂಟೈನ್ ಮಾಡೋಕ್ಕಾಗತ್ತಾ? ಆಯ್ತದೆ, ನಾವು ಮಾಡ್ತಾ ಇದ್ದೀವಿ. ಏನೇನು ಸಾಕೊಂಡಿದ್ರಿ ಬೇರೆ? ಸೀಮೆ ಹಸ್ಕೊಳ್ಳೋಣ 4 ಸೀಮೆ ಹಸ, ಇವೊಂದು ಜೊತೆ ಕಡಸು, ಇವೊಂದು ಓರಿ, ಎಮ್ಮೆ ಇದೆ ಒಂದು. ಒಬ್ಬ ಏನು ಕೆಲಸ ಮಾಡೋದು ನೀನು? ಡೈಲಿ ಹಾಲು ಹೊಡಿತೀನಿ ಅಣ್ಣ, ಬೆಳಗ್ಗೆ ಬೆಳಗ್ಗೆ ಸಾಯಂಕಾಲ ಡೈರಿಗೆ ಹಾಲು ಹೊಡಿತೀಯಾ? ಟೆಂಪೋ ಮಾಡಿಕೊಂಡು? ಮಾಡಿಕೊಂಡು ಹಂಗಾರೆ ಒಳ್ಳೆ ಸಂಬಳ ಕೊಡ್ತಾರೆ. 15,000 ತಿಂಗಳಿಗೆ 15,000 ಸಂಬಳ. ಇದು ವ್ಯವಸಾಯ ಎಲ್ಲ. ಹಂಗಾರೆ ಹೆಂಗೆ ಕಡಿಮೆ ಅಂತಂದ್ರೂ ವರ್ಷಕ್ಕೊಂದು 20 ಲಕ್ಷ ಸಂಪಾದನೆ ಮಾಡ್ತೀಯಾ? 20 ಲಕ್ಷ ಎಲ್ಲ ಆಯ್ತದೆ. ಒಟ್ಟಲ್ಲಿ ಒಂದು 10 ಲಕ್ಷ ಆದರೂ ಮಾಡ್ತೀಯ ಅಲ್ವಾ? ಒಟ್ಟಿನಲ್ಲಿ ಮಾಡ್ತೀಯಲ್ವಾ? ಅದಕ್ಕೆ ಯಾಕೆ ಅಂತ ಹೇಳ್ತೀನಿ, ಅದಕ್ಕೆ ಉತ್ತರನ ನೋಡ್ತಾ ಇರ್ಬೋದು ಸ್ನೇಹಿತರೆ. ಒಂದು ಜೊತೆ ಕಡಸು, ಒಂದು ಓರ್ಗರ, ಇದಿಷ್ಟನ್ನು ಇವ್ರು ಸಾಕೊಂಡಿರೋದು. ಯಾಕೆ ನಾವು ಈ ಬಿಡದಿ ಸರೌಂಡಿಂಗಲ್ಲಿ ಈ ಮಾತನ್ನ ಕೇಳ್ತಾ ಇದ್ದೀನಿ ಅಂದರೆ, ಎಲ್ಲ ಬೇರೆಗೆ ಸ್ವಲ್ಪ ಬೇಜಾರು ಆದರೂ ಆಗ್ಬೋದು, ಅದು ನನಗೆ ಗೊತ್ತಿಲ್ಲ. ಕೇಳೋಕ್ಕೆ ಒಂದು ಕಾರಣ ಇದೆ. ಸೋಮಣ್ಣರೇ, ಈಗ ಇವು ಯಾರ ಬಂದು ಕೇಳಿದ್ರೆ ಈಗ ವ್ಯವಸಾಯ ಎಲ್ಲ ಹೋಗ್ತಾವಲ್ವಾ? ಏನು ಕಡಿಗಿಣಿ ಎಸೆಯಲ್ಲ? ಇಲ್ಲ ಅಣ್ಣ, ಚೆನ್ನಾಗಿ ಹೋಯ್ತಾವೆ. ನೀವು ಹೊಲ ಉತ್ತಿದ್ದೀರೋ? ಉಳ್ತಿದ್ದೀನಿ ಅಣ್ಣ. ಯಾವತ್ತು ಉತ್ರಿ? ಈಗ ಅವನು ಅಲ್ಲಿ ಪಕ್ಕದಲ್ಲಿ ಅವ್ರು ಕೇಳು, ಉಳ್ತಾ ಇದ್ದೀನಿ. 3-4 ದಿನ ಉಳ್ತಾ ಉಳ್ತಾ ಇದ್ದೀರಾ? ಯಾರ ಬಂದರೆ ಕೊಡ್ತೀರೋ? ಕೊಡ್ತೀನಿ ಅಣ್ಣ. ಓರಿನೇ ಕೇಳಲಿ ಅಥವಾ ಅದಕ್ಕೆ ಕೂಟಕ್ಕೆ ಕೊಟ್ಟರು ಹಿಡ್ಕೊತೀರಾ? ಕೂಟಕ್ಕೆ ಸಿಕ್ಕರು ಹಾಕ್ತೀನಿ. ಕೂಟಕ್ಕೆ ಸಿಕ್ಕಿದ್ರೆ ಹಾಕ್ತೀರಾ? ಈ ಒಂದು ಜೊತೆ ಕೊಡ್ತೀರಾ? ಓಕೆ. ಏನು ನಿಮ್ಮ ಮೊಬೈಲ್ ನಂಬರು? ಯಾಕಣ ನಿಮ್ಮ ಅಪ್ಪನ ನಂಬರೇ ಗೊತ್ತಿಲ್ಲ, ನೀನೆಲ್ಲರೂ ತಪ್ಪಿಸ್ಕೊಬಿಟ್ರಿ ಹೆಂಗೋ? ಅಲ್ಲ ಕಣ, ಸರಿ. ಹಾಂ, ನಿಮ್ಮ ಅಪ್ಪಾಜಿ ನಂಬರ್ ನಿಂಗೆ ಗೊತ್ತಿಲ್ಲ ಅಂದರೆ ಹೆಂಗಲ್ಲ? ಹಾಂ, ಏನು ಓದ್ತಿರೋದು? ಹಾಂ, SLC. ನೀನು SLC ಓದಿ ವೇಸ್ಟ್ ಕಣಲ್ಲ. ನನ್ನ ಮಾತು ಕೇಳೋ, ನಿಮ್ಮ ಅಪ್ಪನ ಜೊತೆಲಿ ಇನ್ನೂ ಒಂದು ಜೊತೆ ದನ ತಗೋ, ಸರಿನಾ? ಅರ್ಥ ಆಯ್ತಾ? ಇನ್ನೂ ಒಂದು ಜೊತೆ ದನ ತಗೋ, 2 ಸೀಮೆಸೆ ತಗೋ. ನನ್ನ ಮಾತು ಕೇಳು, ದನ ಮೇಸು. ಒಳ್ಳೆ ದುಡ್ಡು ಮಾಡ್ಬೋದು. ನೀನೊಬ್ಬ ರೈತನಾದರೆ ಒಳ್ಳೆ ದುಡ್ಡು, ಸರಿನಾ? ಅಷ್ಟು ಮಾಡು. ನನ್ನ ಮಾತು ಕೇಳು. ಹೇಳಪ್ಪ ಮೊಬೈಲ್. 6363 02 99 57. ಈಗ ಸೋಮಣ್ಣರೇ, ಯಾರ ಬಂದರೆ ಕೊಡ್ತೀರಾ? ಈಗ ನಾನಿವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಉದ್ದೇಶ ಇಷ್ಟೇ. ಈಗ ನಿಮ್ಮೂರಿಂದ ಬೈರ್ಮಂಗ್ಲ ಎಷ್ಟು ಕಿಲೋಮೀಟ್ರ್ ಆಗ್ಬೋದು? ಇಲ್ಲಿಂದ 25 ಕಿಲೋಮೀಟ್ರ್. 10 ಕಿಲೋಮೀಟ್ರ್. ಇಲ್ಲಿಂದ 10 ಕಿಲೋಮೀಟ್ರು. ಅಲ್ಲಿ ಜಮೀನೆಲ್ಲ ಅಕ್ವೈರ್ ಮಾಡಿಕೊಂಡು ಗ್ರೇಟರ್ ಬೆಂಗಳೂರು ಮಾಡೋಕ್ಕೆ ಅಂತ ಹೊರಟವ್ರೆ. ರೈತರನ್ನ ಒಕ್ಲೆ ಬುಸ್ತಾ ಕೂತವ್ರೆ. ನಿಮ್ಗೇನು ಅನಿಸುತ್ತೆ? ಅವ್ರು ಮಾಡ್ತಿರೋದು ಸರಿನಾ ತಪ್ಪಾ? ತಪ್ಪು. ಓಕೆ, ರೈತರುಗಳನ್ನ ಹಾಳು ಮಾಡ್ತಿದ್ದಾರೆ. ಈಗ ನಿಮ್ಮ ಲೆಕ್ಕದಲ್ಲಿ ಅಲ್ಲಿ ಲಕ್ಷಾಂತರ ಮರ ತೆಂಗಿನ ಮರ ಇದೆ, ರೈತರು ಹಾಲಾಗ್ತಿದ್ದಾರೆ, ಭತ್ತ ಬೆಳಿತವ್ರೆ, ರಾಗಿ ಬೆಳಿತವ್ರೆ, ಮುಸ್ಕಿನ ಜೋಳ ಬೆಳಿತವ್ರೆ, ದನಕರಿಗೆ ಮೇವಾಗುತ್ತೆ, ಲಕ್ಷಾಂತರ ಲೀಟ್ರ್ ಹಾಲು ಹೋಗುತ್ತೆ. ಇಷ್ಟೆಲ್ಲ ಇದ್ಕೊಂಡು ಇವತ್ತು ರಾಜಕಾರಣಿಗಳು ಈ ಕೆಲಸ ಮಾಡ್ತಾವ್ರಲ್ಲ ದುಡ್ಡುಗೋಸ್ಕರ, ಹೆಂಗೆ ಅನಿಸುತ್ತೆ ನಿಮಗೆ? ನಾಳೆ ದಿನ ನಿಮ್ಮ ಕಡೆನೂ ಬಂದರೆ ಏನು ಅಂತೀರಾ? ಏನು ನೋಡಿತಾರ ಮಾಡಿ ಎಲ್ಲ ಅಧ್ವಾನ ಮಾಡ್ತಾವ್ರೆ, ರೈತರುಗಳೆಲ್ಲ ತೊಂದರೆ ಇಲ್ಲ, ರೈತರಿಗೆ ತೊಂದರೆ ಆಯ್ತದೆ. ಆ ಸ್ಟ್ರೈಕ್ಗೆ ನೀವು ಹೋಗಿದ್ರಾ? ಇಲ್ಲಪ್ಪ, ನೀವು ಹೋಗಲಿಲ್ಲ. ಹಾಂ, ನಮ್ದೇನದು ಆ ಕಡೆ ಹೋಗೋಕ್ಕೆ. ಅಲ್ಲ, ಆದರೂ ರೈತರಿಗೆ ಹೋಗಿ ಸಪೋರ್ಟ್ ಕೊಡಬೇಕಲ್ವ ನೀವು? ಕರೆದ್ರೆ ಹೋಗ್ತೀವಿ, ಅವ್ರು ಯಾರು ಕರೆಯೋಲ್ಲ. ಹಂಗೆ ಕರೆದ್ರೆ ಡೆಫಿನೆಟ್ಲಿ ಹೋಗ್ತೀರಾ ನೀವು? ಬನ್ನಿ ಅಂತಂದ್ರೆ ದನಗಿನ ಎಲ್ಲ ಹೊಡ್ಕೊಂಡು ಹೋಯ್ತೀಯ ನೀನು? ಬೇಕಾದ್ರೆ ಗಾಡಿ ಹೊಡ್ಕೊಂಡು ಹೋಯ್ತಿ ಹಂಗೆ. ಇವಾಗ ಅಲ್ಲಿ ರೈತರುಗಳಿಗೆ ಇರೋದು ಕಮ್ಮಿ ಜಾಗಗಳು, ಅದರಲ್ಲಿ ಅವ್ರು ಹೆಂಗೋ ಜೀವನ ಮಾಡ್ತಿದ್ದಾರೆ. ಇವಾಗ ನಾನು ಇಂಡಸ್ಟ್ರಿಯಲ್ ತರ್ತೀನಿ, ಅದು ತರ್ತೀನಿ, ಆಫೀಸ್ ತರ್ತೀನಿ, ಸಿಟಿ ಮಾಡ್ತೀನಿ ಅಂತೇಳಿ ಇಷ್ಟೆಲ್ಲ DK ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಅಲ್ಲಿ ಕೆಲವ್ರು ಹೇಳ್ತಾರೆ ಎಲ್ಲ ಇರೋದೆಲ್ಲ 90% ರೈತರು ಅಂತ. DK ಶಿವಕುಮಾರ್ ಹೇಳ್ತಾರೆ ಅಲ್ಲಿ ಯಾರು ವ್ಯವಸಾಯನೇ ಮಾಡ್ತಾಯಿಲ್ಲ, 4-5 ಜನ ಅಂತ. ಇದು ನಿಯತ್ತಾಗಿ ನಿಜಾನ ಸುಳ್ಳು ಹೇಳಿ ನನಗೆ? ಇಲ್ಲ ಅಣ್ಣ, ಪಾಪ ಎಲ್ಲ ರೈತರುಗಳು ಹಾಲು ಹಾಕೊಂಡು ದನಿಗೆ ಮೇವು ಕಡ್ಡಿ ಹಾಕೊಂಡು ಭತ್ತ ಬೆಳಿತಾವ್ರೆ, ಎಲ್ಲ ಅಧ್ವಾನ ಮಾಡ್ತಾರೆ. ಅಲ್ಲಿರೋರೆಲ್ಲ ಹಂಗಾರೆ 90% ರೈತರೇನೆ. ಅಂದರೆ ಈ 10% ಯಾರು ಅಲ್ಲಿ? ಅಂದರೆ ಓದ್ಲಾ ಹೊಡ್ಕೊಂಡು ಈ ರಾಜಕೀಯ ಮಾಡ್ಕೊಂಡು ಆ 10% ಇದಾರಲ್ಲ ರೈತರು, ಕೆಲಸ ಕಾರ್ಯ ಬಿಟ್ಟು ರಾಜಕೀಯದಲ್ಲಿ ಇತ್ಕೊಂಡು
ದೊಡ್ಡ ದೊಡ್ಡ ಲೇಔಟ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಕೋಟಿಗಟ್ಟಲೆ ದುಡ್ಡು ಮಾಡಿ ಎಲ್ಲ ಒಂದು ಕಡೆ ಜಮೀನು ಮಾಡಿ ಇಟ್ಕೊಂಡವ್ರಲ್ಲ ಅಂಥವ್ರೆ ತಾನೆ. ಇನ್ನು ಮಿಕ್ಕಿರೋ 90% ಎಲ್ಲ ರೈತರೇ. ಓಕೆ, ಇವಾಗ ನೀವು ಬೇರೆ ಏನಾರ ಜಾತ್ರೆ ಗೀತ್ರೆ ಮಾಡ್ತೀಯಾ? ಯಾವುದು ಜಾತ್ರೆ ಗೀತ್ರೆಗೆ ಎಲ್ಲ ಹೋಗಲ್ಲ? ಏನಿದ್ರು ಹಾಂ ಬಂದ್ರೆ ಇಲ್ಲ ಅಂದ್ರೆ ಇದು ಕೆಂಗಲ್ಲು ಎಲ್ಲ ಹೋಗಲ್ಲ. ಸದ್ಯಕ್ಕೆ ಇಲ್ಲೇ ನಿಯರೆಸ್ಟಲ್ಲಿ ಏನಿರ್ತದೋ ಅದು ನೋಡ್ಕೊಂತೀರಾ. ಈಗ ಯಾರ ಬಂದರೆ ಕೊಡ್ತೀರಿ, ಏನು ತೊಂದರೆ ಏನಿಲ್ಲ. ಏನು ಹೇಳ್ತಾ ಇದ್ರಿ ಕಟ್ಸ್ಕೊಳಕ್ಕೆ ವ್ಯಾಪಾರನ? ಇಲ್ಲ, ಇನ್ನು 80 ಸೇರಿಸಿ 2 ಲಕ್ಷ ಹೇಳು, 1 ಲಕ್ಷ ಆಯ್ತವೆ. ಅಲ್ಲ, 1,20,000 ಹೇಳಿದ್ರೆ ರೈತ ಹೆಂಗೆ ಕತೆ ನಮಗೆ? ಅಷ್ಟು ಹೇಳ್ಬಿಟ್ರೆ ಹೆಂಗೆ ನಾವು ತಗೊಳ್ಳೋದು? ರೈತರು ಹೆಂಗೆ? ನಾವು ಹೇಳುವಾಗಲೇ ಕಮ್ಮಿ ಹೇಳೋಣ ಬಿಡು. 10,000 ಇಟ್ಕೊಂಡು ವ್ಯಾಪಾರ ಹೇಳೋಣ. 1 ಲಕ್ಷ ವ್ಯಾಪಾರ ಹೇಳ್ತಾ ಇದೆಯಾ? ಹೆಚ್ಚು ಕಮ್ಮಿ ಬಂದರೆ ಕೊಡ್ತೀಯಾ? ತಪ್ಪನ್ ಸುಳ್ಳು ಏನವೆ? ಮತ್ತೆ ಇದಕ್ಕೆ ಮಕ್ಕದ ಮೇಲೆ ಅರ್ಧಂಬರ್ಧ ಅಡ್ಗಟ್ಟದೆ, ಅದಕ್ಕೆ ಬಲಗಡಿ ಗುಂಡಿಗೆ ಸುಳಿನೂ ಅದೇ. ಸರಿನಾ? ಯಾರ ಬಂದರೆ ಕೊಡ್ತೀಯಾ? ದನ ಉಳ್ಮೆಗೆಲ್ಲ ಹೋಯ್ತವೆ, ಏನು ತೊಂದರೆ ಏನಿಲ್ಲ, ಏನು ಸುಳ್ಳುಗಳು ಹೇಳಲ್ಲ. ಹಂಗೆ ಗ್ಯಾರಂಟಿನಾ? ಸರಿ ಆಯ್ತು, ಹಂಗಾರೆ ಹೊಡಿ ಹೊಡೀರಿ, ಹಂಗೆ ಮುಂದಕ್ಕೆ ಊಟ ಹೊಡೀರಿ. ನೋಡ್ತಾ ಇರ್ಬೋದು, ಒಂದೊಂಚೂರು ದೊಡ್ಡ ನಾಡ, ದೊಡ್ಡ ಮೂಳೆದನ, ಒಂದೊಂಚೂರು ಸಣ್ಣ ಮೂಳೆ. ಅಂದರೆ ಮೂಳೆಲ್ಲ ಅದು ದೊಡ್ಡ ಮೂಳೆನೇ, ಆದರೆ ಒಂಚೂರು ಕಟ್ಟಾಗ್ಲ ಕಮ್ಮಿ ಬರ್ತದೆ ಹಿಂದೆಗಡೆ. ಈಗ ಪುಸ್ಕ ಇರೋದ್ರಿಂದ ಎಡಗೋಲ್ಗೆ ಎಲ್ಲ ವ್ಯವಸಾಯ ಮಾಡ್ತಾರೆ. ಆಮೇಲೆ ಈ ಓರ್ಗರಿಗೆ ಎಲ್ಲಾದರೂ ಕೂಟ ಇದ್ದರೆ ಸೋಮಣ್ಣ ತಗೊಳಕ್ಕೂ ರೆಡಿ, ಇಲ್ಲ ಹಾಕ್ಕೊಳಕ್ಕೂ ರೆಡಿ. ಆ ಕಡೆ ಗಿಡ್ಕೊಪ್ಪ, ಇದು ಹೋಗಿ ಹಂಗೆ ಹೋಗು. ಈ ಕರುಗೆ ಸೋಮಣ್ಣ ಹಾಕ್ಕೊಳಕ್ಕೂ ರೆಡಿ, ಇಲ್ಲ ಕೊಡೋಕ್ಕೂ ರೆಡಿ. ಆಮೇಲೆ ನಾವೇನು ಯಾವುದೂ ವೀಡಿಯೋಸ್ನ ಝೂಮ್ ಮಾಡಾಗಲಿ ಇನ್ನೊಂದಾಗಲಿ ತೆಗಿಯಲ್ಲ, ಇರೋದನ್ನು ಹೇಗಿದೆಯೋ ಹಂಗೆ ತೋರಿಸಿರ್ತೀವಿ. ಸೋಮಣ್ಣರೇ, ಇದೇನು ಹೇಳ್ತಾಯಿದ್ರಿ ಬೆಲೆ? ಈ ಕರಿಗೆ ಏನು ಹೇಳ್ತಾಯಿದ್ರಿ ಬೆಲೆ? ಹಾಂ, 50,000 ವ್ಯಾಪಾರ ಹೇಳ್ತಾಯಿದ್ಯಾ? ಹಾಂ, 50,000 ವ್ಯಾಪಾರ ಹೇಳ್ತಾಯಿದ್ದಿ. ಕೊಮ್ಮೂರ್ದಿದ್ದೀವಿ. ಕೊಮ್ಮೂರ್ದು ಇವತ್ತು ಸೋಮಣ್ಣವ್ರದ ಒಂದು ವೀಡಿಯೋ ಮಾಡಿದ್ದೀವಿ ಇರಲಿ ಸಿಂಪಲಾಗಿ ಅಂತ. ಈಗ ಬೀಜ ಹಾಕಿದ್ದೀರಾ, ಇದಕ್ಕೆಲ್ಲರ ಕರ ಸಿಕ್ಕಿದ್ರೆ ಹಾಕ್ಕೊತೀರಾ, ಇಲ್ಲ ಯಾರು ಬಂದು ಕೇಳಿದ್ರೆ ಕೊಡ್ತೀರಾ? ನೋಡಿ, ಕೊಮ್ಮಾಡಿ ಸದ್ಯಕ್ಕೆ ಬೀಜ ಹೊಡೆದಿದ್ದಾರೆ. ಈ ಅಡಗಡಿಗೆ ಬೀಜ ನಿಂತದೆ. ಬೀಜ ನಿಂತಿರೋದ್ರಿಂದ ಇನ್ನೂ ನಿಧಾನಕ್ಕೆ ಬಣ್ಣ ಬರ್ತದೆ. ಯಾರ ಹತ್ರನಾರು ಒಂದು ವೇಳೆ ಇದ್ದರೆ ದಯವಿಟ್ಟು ಕೊಡಿ, ಸೋಮಣ್ಣವ್ರು ತೊಗೊತಾರೆ. ಇಲ್ಲ ನೀವೇ ಆದರೂ ಬಂದು ಇಲ್ಲ ನನಗೆ ಬೇಕು ಅಂದರೆ ತೊಗೊಂಡೋಗ್ಬೋದು, ಏನು ಮೋಸ ಏನಿಲ್ಲ. ಹೇಳ್ಕೊಂಗೆ ನೋಡ್ತಾ ಇರ್ಬೋದು. ಕರನು ಏನಂತ ಏನು ಕಳಪೇನಿಲ್ಲ, ಚೆನ್ನಾಗೇ ಅದೇ. ದಾವಣಿ ಸುಳಿ ಅದೇ. ಆಮೇಲೆ ಬೇರೆ ಯಾವುದು ಇಲ್ಲ, ದಾವಣ ಸುಳಿ ಒಂದು ಬಿಟ್ರೆ ಬೇರೆ ಯಾವುದೂ ಇಲ್ಲ. ದಾವಣ ಸುಳಿ ಬಲಗಡಿಕೆ ಒಂದು ಕಪ್ ಮೊತ್ತಿ ಅದೇ, ಅದಕ್ಕೆ ಪಕ್ಕದಲ್ಲೇ ಉದ್ದುದಕ್ಕೆ ಇನ್ನೊಂದು ಮೊತ್ತಿ ಅದೇ, ಏನು ತೊಂದರೆ ಏನಿಲ್ಲ ಯಾವುದೂ. ಸೋಮಣ್ಣವ್ರೆ, ಇಷ್ಟೊಂದೆಲ್ಲ ದನ ಕರ ಎಲ್ಲ ಕಟ್ಕೊಂಡು ಸಾಕಿದಿರಲ್ಲ, ಮನೇಲಿ ಯಾರು ನಿಮ್ಗೆ ಹೊಡೆಯಲ್ವಾ? ಅಲ್ಲ, ಅಕ್ಕಾರಿಗೆ ಹೇಳ್ಬೇಕಲ್ಲ ಹೊಡೀರಿ ಅಂತ. ಅಲ್ಲ, ಎಲ್ಲರೂ ಶೋಕಿ ಮಾಡ್ಕೊಂಡು ಆರಾಮಾಗಿ ಓಡಾಡ್ಕೊಂಡವ್ರೆ, ನೀವು ಹಿಂಗೆ ಈ ಪಾಟಿ ದನ ಕಟ್ಕೊಂಡ್ರೆ ಹೆಂಗೆ ಕತೆ? ಹಾಂ, ಒತ್ತಾರೆ ಎದುರಿದೆ ದನ ಕರ ಅಷ್ಟೇ. ಅಲ್ಲ, ಯಾವ್ದಾರ ಒಂದು ಅರ್ಧ ಎಕರೆ ಮಾರ್ಬಿಡ್ಬೋದಿತ್ತು, ಒಂದು 2-3 ಕಾರ್ ತಗೋಬೋದಿತ್ತು. ಯಾವ ಭೂಮಿನೂ ಇಲ್ಲ ಹಂಗೆ. ಈಗ ಒಂದು ಕುಂಟೆ ಜಮೀನಿಲ್ಲ ಅಂತೀರಾ, 5 ಸೀಮೆಸ ಇವೆಲ್ಲ ದನ ಕರ ಹೆಂಗೆ ಮೇಂಟೈನ್ ಮಾಡ್ತಾಯಿದ್ದೀರಾ? ರೈತರಿರೋ ಹತ್ರ ಹೋಗಿ ಲೀಸಿಗೆ ತಗೊಂಡು ಮೇಯಿಸ್ಕೊಂಡು ಹಾಕೊಂಡಿದ್ದೀರಾ? ಅಂದರೆ ಬೈರ್ಮಂಗ್ಲ ಕಡೆನೂ ಜನ ಕೆಲವರು ಜಮೀನು ಇಲ್ದಿರೋರು ಇದೇ ಥರನೇ ಇರೋರು ಜಮೀನಲ್ಲಿ ವ್ಯವಸಾಯ ಮಾಡಿಕೊಂಡು ಏನೋ ಅಷ್ಟೋ ರೈತರಾಗಿ ದುಡಿತಾವ್ರೆ. ಓಕೆ, ಆ ಥರ ನೋಡ್ತಾ ಇರ್ಬೋದು ಸ್ನೇಹಿತರೆ. ಏನು ಹಳ್ಳಿಗಾರ್ ಲೋಕೇಶ್ ಫಾರ್ಮರ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತೀರಾ, 100ಕ್ಕೆ 100 ಭಾಗ ಇಲ್ಲಾಂದ್ರೂ 95% 95 ಭಾಗ ನಾನು ರೈತರ ವೀಡಿಯೋನೇ ಮಾಡೋಕ್ಕಾಗೋದು. ಯಾಕೆಂದರೆ ಕೊಮ್ಮಾಡಕ್ಕೆ ಬರ್ತೀವಿ, ಕೊಮ್ಮಾಡಕ್ಕೆ ಬಂದಾಗ ಆ ಟೈಮಲ್ಲಿ ಯಾರು ರೈತರು ಇರ್ತಾರೋ ಆ ರೈತರುಗಳ್ದ
ಚಿಕ್ಕ ಪುಟ್ಟ ರೈತರುಗಳ ವಿಡಿಯೋ ಮಾಡ್ತೀವಿ, ಅಪ್ಲೋಡ್ ಮಾಡ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟು ದಿನ ನಾನು ನನ್ನ ಯೂಟ್ಯೂಬ್ ಚಾನಲ್ ಇಟ್ಕೊಂಡು ಅಲ್ಲೇ ಪ್ರೆಸೆಂಟಾಗಿ 10 ವರ್ಷದಿಂದ ಇವಾಗ ನೆಲೆಸಿದ್ರು ಕೂಡ ಬೈರ್ಮಂಗ್ಲ, ಕಂಚಕಾರನಹಳ್ಳಿ, ಹೊಸೂರು, ಬನ್ಗಿರಿ ಆ ರೂಟಿನ ವಿಚಾರದಲ್ಲಿ ನಾನು ಯಾವತ್ತೂ ಕೂಡ ಧ್ವನಿ ಎತ್ತಿರಲಿಲ್ಲ. ಇವತ್ತಿನಿಂದ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲಿಗೆ ಮುಟ್ಟುತ್ತೋ ನನಗೆ ಗೊತ್ತಿಲ್ಲ, ನಾನು ಯಾರನ್ನ ಬೇಕಾದರೂ ಎದುರಾಕಂತೀನಿ. ರೈತರ ಪರವಾಗಿ ರೈತರಿಗೆ ಒಳ್ಳೆಯದಾಗುತ್ತೆ ಅಂದರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ದನಗಳ ವಿಚಾರದಲ್ಲೇ ನಾನು ರೈತರ ಪರ ನಿಂತ್ಕೊಂಡಿರೋನು, ರೈತರಿಂದ ರೈತರಿಗೆ ತಲುಪಬೇಕು ಅಂತ. ಇವತ್ತು 90% ಅಲ್ಲಿರೋ ಯಾವ ಜನನೂ ಒಪ್ಪಿಲ್ಲ ಭೂಮಿ ಕೊಡೋಕ್ಕೆ. ನಂದು ಕೂಡ 1 ಕುಂಟೆ ಆಗಲಿ ಅಲ್ಲಿ ಜಾಗ ಇದೆ, ನಂದು ಅಂತ ಜಮೀನು ಕಮರ್ಷಿಯಲ್ ಮೇನ್ ರೋಡಲ್ಲೇ ನಾನು ಕಂಚಕಾನಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ. ಸೊ ನಂದು ಕೂಡ ಅಕ್ವೈರ್ ಕೇಳೋರೆ. ಸೊ ನಾನು ಕೊಡಲ್ಲ ಅಂತಲೇ ಹೇಳಿದ್ದೀನಿ. ಸೊ ಇನ್ನು ಮುಂದೆ ಪ್ರತಿದಿನ ಎಲ್ಲ ರೈತರದ್ದು ಕೂಡ ಸಂಜೆ ಟೈಮ್ ಬಂದು ನಾನೇ ವಿಡಿಯೋ ಮಾಡ್ತೀನಿ. 10 ವರ್ಷದಿಂದ ನಾನು ನೋಡಿದ್ದೀನಿ. ಎಷ್ಟೋ ಸಾರಿ ನನ್ನ ಫೇಸ್ಬುಕ್ಕಲ್ಲಾಗ್ಬೋದು, ನನ್ನ ಇನ್ಸ್ಟಾಗ್ರಾಮಲ್ಲಾಗ್ಬೋದು ನೋಡಿರ್ತಾರೆ. ಮಾರ್ನಿಂಗ್ ಟೈಮ್ ನಾನು ಗಾಡೀಲಿ ಬರಬೇಕಾದ್ರೆ ಫಾಗು ಏನು ಮಡಿಕೇರಿಲಿ ಕೆಳಗಡೆ ಇರ್ತದೋ ಆ ಥರ ಇರ್ತದಲ್ಲಿ, ಇನ್ಕ್ಲೂಡಿಂಗ್ ಫೆಬ್ರವರಿ ಮಾರ್ಚ್ ಟೈಮಲ್ಲೂ ಕೂಡ ಫಾಗ್ ಇರ್ತದೆ. ಆ ಥರ ಏಪ್ರಿಲ್ ಟೈಮಲ್ಲೂ ಕೂಡ ಫಾಗ್ ಇರ್ತದೆ. ಆ ಥರ ಒಂದು ವೀಡಿಯೋಸ್ನ ನಾನು ಆಲ್ರೆಡಿ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗಳಲ್ಲಿ ಹಾಕಿದ್ದೀನಿ, ನನ್ನ ಇನ್ಸ್ಟಾಗ್ರಾಮ್ಗಳಲ್ಲಿ ಹಾಕಿದ್ದೀನಿ. ಅಲ್ಲಿನ ಜನ 10 ಕುಂಟೆ 20 ಕುಂಟೆ ಜಮೀನು ಇರೋರೇ ಜಾಸ್ತಿ, 1 ಎಕರೆ ಇರೋರೇ ಜಾಸ್ತಿ, 5 ಎಕರೆ 10 ಎಕರೆ 50 ಎಕರೆ ಮಡಿಕೊಂಡಿರೋರು, 100 ಎಕರೆ ಮಡಿಕೊಂಡಿರೋರು ಎಲ್ಲ ಬೆಳ್ಳಣಿಕೆ ಅಷ್ಟು 1, 2, 5 ಇರ್ಬೋದು. ಇವತ್ತು ಆ ಜಾಗದಲ್ಲಿ ಅಕ್ವೈರ್ ಆಗೋಕ್ಕೆ ಮೂಲ ಕಾರಣ ಅಂಥವ್ರೆ. ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತಾರೆ, ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಬಿಸ್ನೆಸ್ ಮಾಡಿ ಅಲ್ಲಿಂದ ಬಂದಿರೋ ದುಡ್ಡುಗಳನ್ನು ತೊಗೊಂಡೋಗಿ ಇನ್ನೆಲ್ಲೋ ಒಂದು ಕಡೆ ಬಂಡವಾಳಗಳು ಹಾಕ್ಕೊಂಡು ಸೈಟ್ ಮಾಡಿಕೊಂಡು ಲೇಔಟ್ಗಳು ಮಾಡಿಕೊಂಡು ಜಮೀನು ಮಾಡಿಕೊಂಡು ಇಲ್ಲಿ ಹೋದ್ರೂ ಪರವಾಗಿಲ್ಲ, ಅಲ್ಲಿದೆ ನನ್ನ ಜಮೀನು 10 ಎಕರೆ ಅನ್ನೋಂಥವ್ರೆ ಅಲ್ಲಿರೋದು. ಯಾಕೆ ಕೇಳ್ತಾ ಇದ್ದೀನಿ ಈ ಮಾತನ್ನ ಅಂದರೆ, ನನಗೆ ಗೊತ್ತಿರುವಂಗೆ 80% ಜನ ಪೂರ್ತಿ ರೈತರು ಇರೋದಲ್ಲಿ. ಇನ್ನು 20% ಜನ ಇದ್ದಾರಲ್ಲ, ಅದರಲ್ಲಿ ಬಿಸ್ನೆಸ್ ಮಾಡಿ ದುಡ್ಡು ಮಾಡಿಬಿಟ್ಟು ತೊಗೊಂಡೋಗಿ ಇನ್ನೆಲ್ಲೋ ಒಂದು ಕಡೆ ಜಾಗ ಮಾಡಿರೋರು 10% ಜನ. ಇನ್ನು 5% ಜನ ನನ್ನ ಹೊಲಕ್ಕೆ ಹೋಗೋಕ್ಕೆ ದಾರಿ ಇಲ್ಲ, ಏನೋ ಅಷ್ಟೋ ಇಷ್ಟೋ ಬಂದುಬಿಟ್ರೆ ನಾನು ಜೀವನ ಮಾಡ್ಬೋದು ಅನ್ನೋಂಥವ್ರು 5%. ಇನ್ನು 5% ಯಾರು ಗೊತ್ತಾ? ಎಷ್ಟೋ ಜನ ಅಣ್ಣ ತಮ್ಮಂದಿರು ಕಿರಿಕ್ ಮಾಡಿಕೊಂಡು ಗಲಾಟೆಗಳು ಹಾಕ್ಕೊಂಡು ಭಾಗ ಮಾಡ್ಕೊಳಕ್ಕಾಗ್ದಿರ, ಆಮೇಲೆ 20 ಕುಂಟೆಲಿ ನಾನು 10 ಕುಂಟೆಲಿ ಅರ್ಧ ಎಕರೆಯಲ್ಲಿ ಏನು ಮಾಡ್ಕೊಳ್ಳೋಣ ಆಗ್ತಿಲ್ಲ ಅನ್ನೋಂತಕ್ಕಂಥದ್ದು. ನನ್ನ ಸ್ನೇಹಿತನೇ ಹೇಳ್ದ ಒಬ್ಬ, ಅಣ್ಣ ನಮ್ಮ ಜಮೀನು ಯಾರು ತೊಗೊಳಕ್ಕೆ ಬರಲ್ಲ ಅಣ್ಣ, ಕೇಳಿದ್ರೆ ನೀವು SC STದು DC ಅವರಿಂದ ಪರ್ಮಿಷನ್ ತರಬೇಕು ಅಂತಾರೆ, ನಮ್ಮನ್ನು ಜಮೀನು ತೊಗೊಳಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂತ. ಆ ಥರ ಪರಿಸ್ಥಿತಿಲಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರುಗಳು ಕೆಲವ್ರದ್ದು ಇವರೇ. 20% ಜನ ಯಾರು ಒಪ್ಕೊಂಡಿದ್ದಾರೋ ಇದೇನೆ. ಇನ್ನು 80% ಜನ ಅಲ್ಲಿರೋರು ಯಾರೂ ಒಪ್ಪಿಲ್ಲ. ಎಲ್ಲ ರೈತರು ಕೂಡ ಪ್ರತಿನಿತ್ಯ ಬೀದಿಗಿಳಿದು ಗಲಾಟೆ ಮಾಡ್ತಿದ್ದಾರೆ. ಆದಷ್ಟು ಬೇಗ ಗ್ರೇಟರ್ ಬೆಂಗಳೂರು ಅಂತಕ್ಕಂಥ ಒಂದು ಪ್ರಾಜೆಕ್ಟ್ನ ಕೈ ಬಿಟ್ಟರೆ ಅಲ್ಲಿನ ಎಲ್ಲ ರೈತರು ಉಳ್ಕೊತಾರೆ. ಕನಿಷ್ಠ ಪಕ್ಷ ಕಡಿಮೆ ಅಂದ್ರೂ 10 ರಿಂದ 15 ಲಕ್ಷ ತೆಂಗಿನ ಮರ ಇದೆ, 10 ಲಕ್ಷ ಮರ ಅಡಕೆ ಮರ ಇದೆ ನಾನು ನೋಡಿರೋ ಮಟ್ಟಿಗೆ. ಅದಲ್ದರ ಮಾವಿನ ಗಿಡ ಹಾಕಿದ್ದಾರೆ, ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದಾರೆ ಎಷ್ಟೋ ಜನ. ಅದಲ್ದರ ಇದನ್ನು ಬೆಳೀತಿದ್ದಾರೆ, ಏನೇನ ನಿಂಬೆ ಗಿಡ ಹಾಕ್ಕೊಂಡಿದ್ದಾರೆ. ಕೆಲವರು ರೇಷ್ಮೆ ಕಡ್ಡಿ ಹಾಕಿದ್ದಾರೆ, ಎಷ್ಟೋ ಜನ ರೇಷ್ಮೆ ಹಾಕಿದ್ದಾರೆ. ನಾನು ನೋಡಿದ ಮಟ್ಟಿಗೆ ಬೆಳಗ್ಗೆ ಹೊತ್ತು ಬರ್ತಾರೆ, ಮಾವಿನ ತೋಟಗಳು ಮಾಡ್ಕೊಂಡಿದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ದಿನಕ್ಕೆ ಲಕ್ಷಾಂತರ ಲೀಟ್ರ್ ಹಾಲನ್ನ ಬೆಂಗಳೂರಿಗೆ ಕಳಿಸ್ತಿದ್ದಾರೆ. ಇವತ್ತು ನನ್ನಂಥ ಒಬ್ಬ ರೈತ ಅಥವಾ ಇನ್ನೊಬ್ಬ ರೈತ ಬೆಳೆದು ಕಳಿಸ್ಲಿಲ್ಲ ಅಂದರೆ ಯಾರೂ ಇವತ್ತು ಜೀವನ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ಅಷ್ಟೆಲ್ಲ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಕಾರಣ ರೈತರುಗಳು. ಆ ರೈತರುಗಳನ್ನು ಒಕ್ಲೆಬ್ಬಿಸಿ ಹಾಳು ಮಾಡಿ ಅಲ್ಲಿನ ಜಾಗವನ್ನು ಕಿತ್ಕೊಳ್ಳೋ ಬದಲು, ಬನ್ನಿ ನಾನು ಕೊಮ್ಮಡಕ್ಕೆ ಹೋಗಿತ್ತವ ಅದೇ ಜಾಗ, ಹುಬ್ಳಿ, ಧಾರವಾಡ, ಬಳ್ಳಾರಿ, ಹೊಸಪೇಟೆ, ಶಿವಮೊಗ್ಗ, ಸಾಗರ, ಬನ್ನಿ ಅಂಥ ಕಡೆ ಇದೆ. ಅಂಥ ಕಡೆ ಹೋಗಿ ನಿಜಕ್ಕೂ ಗ್ರೇಟರ್ ಬೆಂಗಳೂರು ಬದಲು ಅಲ್ಲಿ ಯಾವ್ದಾರು ಒಂದು ಇಂಡಸ್ಟ್ರಿಯಲ್ಲಿ ತೊಗೊಂಬನ್ನಿ. ಅಲ್ಲಿ 1 ಎಕರೆ 10 ಲಕ್ಷ 15 ಲಕ್ಷ 20 ಲಕ್ಷ ಮ್ಯಾಕ್ಸಿಮಮ್ ಅಂದರೆ ಮೇನ್ ರೋಡಿಗೆ 30 ಲಕ್ಷ ಅಂಥವ್ರಿಗೆ 1 ಕೋಟಿ ಕೊಡಿ. ನಿಮ್ಮನ್ನು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ. ಇದೇ ಥರ ಏನಾದ್ರು ನೀವು ಬಡವ್ರ ಬಗ್ಗೆ ರೈತರದ ಜಮೀನ ಕಿತ್ಕೊಳ್ಳೋಕೆ ಬಂದರೆ ನೆಕ್ಸ್ಟು 135 ಸೀಟ್ ಬಂದಿರ್ತೀರಲ್ಲ, ಅದು ಬರೀ 35 ಸೀಟ್ ಬರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ, ಶಾಸನದಲ್ಲಿ ಬರೆದಿಟ್ಕೊಳ್ಳಿ. 135 ಸೀಟು ಬರೀ 35 ಸೀಟಾಗಿ ಒಂದಲ್ಲ ಒಂದಿನ ಇನ್ನೊಂದು ಹೊಸ ಸರ್ಕಾರ ಹುಟ್ಕೊಳ್ಳುತ್ತೆ ಕರ್ನಾಟಕದಲ್ಲಿ. ಅವತ್ತು ಜನಕ್ಕೆ ಒಳ್ಳೆಯದಾಗುತ್ತೆ. ಇವತ್ತು ತಮಿಳ್ನಾಡಲ್ಲಿ ವಿಜಯ್ ಮಾಡ್ತಿದ್ದಾನೆ, ಹೋಗಿ ಅವ್ರ ಕಾಲು ಕೆಳಗಡೆ ನುಗ್ಗಿ, ಅವಾಗಾರು ಬುದ್ಧಿ ಬರುತ್ತೆ. ದೇವಸ್ಥಾನದ ದುಡ್ಡು ಮುಟ್ಟಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಒಳ್ಳೇದು ಬೇಕು, ಮಕ್ಕಳುಗಳಿಗೆ ಅನುಕೂಲ ಆಗಬೇಕು ಓದಿಗೆ.
ಎಲ್ಲ ಒಂದು ಸ್ಕೂಲ್ಗಳಲ್ಲೂ ಬೋರ್ಡ್ ಹಾಕಬೇಕು ಅಂತ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಯಾವ್ದಾರ ಒಂದು ಮಾಡ್ತಾ ಇದ್ದೀರಾ? ಹೋಗಲಿ, ನೀವು ಕೊಡ್ತಿರೋ ಏನು ಕಾವೇರಿ ನೀರು ಅಂತ ಫಿಲ್ಟ್ರ್ ಮಾಡಿ ಕೊಡ್ತಿದ್ದೀರಲ್ಲ, ಆ ನೀರನ್ನ ಹೋಗಿ TDSನ ಚೆಕ್ ಮಾಡಿಸಿ ಯಾರ ಕೈಲಾರ, ನಿಮಗೆ ಗೊತ್ತಾಗುತ್ತೆ ಸರ್ಕಾರದಲ್ಲಿ ನೀವು ಎಂಥ ಅವಿವೇಕಿಗಳಿದ್ದೀರಾ ಅಂತ. ನಿಮ್ಗಳಿಗೆಲ್ಲ ಸಂಬಳ ಕೊಡ್ತಿರೋ ನಾವು ರೈತರು, ಇವತ್ತು ನಾವು ಕಟ್ಟೋ 1 ಪೈಸಾ ಟ್ಯಾಕ್ಸ್ ಕೂಡ ಇವತ್ತು ನಿಮ್ಗೆ ಆಗ್ತಿರೋ ಅನ್ನ ನಾವು. ಅಂಥದ್ರಲ್ಲಿ ಪಾಪ ರೈತರನ್ನ ಯಾಕೆ ಹಾಳು ಮಾಡ್ತೀರಾ? ರೈತರನ್ನ ಯಾಕೆ ಅಯ್ಯೋ ಅನ್ನಿಸ್ತೀರಾ? ಅವ್ರು ಬೆಳ್ಕೊಂಡು ತಿನ್ಕೊಂಡು ಹೆಂಗೋ ನೆಮ್ಮದಿಯಾಗಿದ್ದಾರೆ, ದಯವಿಟ್ಟು ಬಿಟ್ಬಿಡಿ. ನಿಮ್ಮ ಹತ್ರ ಬಂದು ಯಾರ ಹತ್ರನೂ ಕೈ ಚಾಚಿಲ್ಲ ಅವರು, ಸರಿನಾ? ಇದನ್ನು ಅರ್ಥ ಮಾಡಿಕೊಂಡು ಇನ್ನು ಮುಂದೆ ನಮ್ಮ ರೈತರಿಗೆ ಒಳ್ಳೇದಾಗದಿದ್ರೆ ದಯವಿಟ್ಟು ಏನಾರ ಮಾಡಿ. ಆಮೇಲೆ ನಮ್ಮ ರೈತರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ರೈತರ ಮಕ್ಕಳು ವಿಡಿಯೋನ ಇದನ್ನು ಜಾಸ್ತಿ ಶೇರ್ ಮಾಡಿ, ಅನುಕೂಲ ಆಗಲಿ. ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಅಂದರೆ ನಾನು ಬೇಕಾದ್ರೆ 1 ವಾರ ಬೇಕಾದ್ರೆ ರಜಾ ಹಾಕಿ ನಿಂತ್ಕೊತೀನಿ. ಆ ಥರ ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ, ದಯವಿಟ್ಟು ಎಲ್ಲೇ ಆಗಲಿ ಯಾವುದೇ ಮೂಲೆಯಲ್ಲಿ ಅನುಕೂಲ ಇಲ್ಲ, ಮರ ಗಿಡ ಇಲ್ಲ ಅನ್ನೋಂಥ ಜಾಗದಲ್ಲಿ ನೀವು ಲೇಔಟ್ ಮಾಡ್ಕೊಳ್ಳಿ, ಅಥವಾ ಗ್ರೇಟರ್ ಬೆಂಗಳೂರು ಮಾಡ್ಕೊಳ್ಳಿ, ಅಥವಾ ಇಂಡಸ್ಟ್ರಿಯಲ್ ತೊಗೊಂಬನ್ನಿ, ನಾವೇನು ಬೇಡ ಅಂತ ಹೇಳಲ್ಲ. ಫಲವತ್ತಾಗಿರೋ ಭೂಮಿ, ನೀರಾವರಿ ಭೂಮಿ, ಕೊಳಚೆ ನೀರೋ ಪಳಚೆ ನೀರೋ ಅರ್ಧಂಬರ್ಧ ಫಿಲ್ಟರ್ ಆಗಿರೋ ನೀರನ್ನೇ ತೊಗೊಂಡವ್ರು ಅಷ್ಟೆಲ್ಲ ಮಾಡ್ತಿದ್ದಾರೆ. ಅಲ್ಲಿ ರೇಷ್ಮೆನ ಯಾರು ಕೈಯಲ್ಲಿ ಮುಟ್ಟಲ್ಲ ಅಂತ ಹೇಳಿದ್ರಿ, ಟೆಸ್ಟ್ ಮಾಡಿಬಿಟ್ಟು ನಿಮಗೆ ರೇಷ್ಮೆಯಲ್ಲಿ ಯಾವ ಊರು ಅಂತ ಕಂಡುಹಿಡಿತಾರೆ. ಅದರಲ್ಲೂ ರಾಮನಗರದ ರೇಷ್ಮೆ, ರಾಮನಗರ ಜಿಲ್ಲೆಯ ಸುತ್ತಮುತ್ತ ಮಾಗಡಿ, ಚನ್ನಪಟ್ಟಣ, ಕನಕಪುರ, ರಾಮನಗರ, ಆರುವಳ್ಳಿ ಈ ಸರೌಂಡಿಂಗ್ ರೇಷ್ಮೆ ಎಷ್ಟು ಶೈನಿಂಗ್ ಬರುತ್ತೆ ಅಂತ ನನಗೆ ಗೊತ್ತು, ನಾನು ಬೆಳೆದಿರೋನಿಗೆ ಗೊತ್ತಾಯ್ತಾ? ಸುಳ್ಳು ಹೇಳೋದಲ್ಲ. ಅಲ್ಲಿನ ಸೊಪ್ಪು ತಿನ್ನಲ್ಲ, ತರಕಾರಿ ತಿನ್ನಲ್ಲ, ಅಂದರೆ ಅಲ್ಲಿನ ಯಾಕ್ರಿ ಹಾಲು ಕುಡಿತಾ ಇದ್ದೀರಾ? ಹೋಗಿ ವಿಷ ಕುಡೀರಿ. ಅದ್ರ ಬದಲು ಅಲ್ಲಿ ಹಾಲು ಕುಡಿತಿದ್ದೀರ ತಾನೆ, ಇಷ್ಟು ವರ್ಷ ಏನೂ ಬಂದಿಲ್ಲ ತಾನೆ, ಇವತ್ತು ಹೆಂಗೆ ಬಂದ್ಬಿಡುತ್ತೆ? ಅಷ್ಟು ತಾಕತ್ತಿರೋರು ಅದು ಬರುತ್ತೆ ಇದು ಬರುತ್ತೆ ಕಾಯಿಲೆ ಬರುತ್ತೆ ಅಂತ ಅನ್ನೋರು, ಆ ಥರ ನಿಮ್ಗೇನಾದ್ರು ಇದ್ದರೆ ಒಂದು ಕೆಲಸ ಮಾಡಿ, ನೀರನ್ನ ಫಿಲ್ಟ್ರ್ ಮಾಡಿಬಿಡಿ. ರೈತರಿಗೆ ಅನುಕೂಲ ಆಗಲ್ವಾ? ರೈತರಿಗೆ ನೀರನ್ನ ಫಿಲ್ಟ್ರ್ ಮಾಡ್ಕೊಡೋ ಯೋಗ್ಯತೆ ನಿಮಗಿಲ್ಲ ಅಂತಂದಮೇಲೆ ಕಾಯಿಲೆ ಬರುತ್ತೆ ಅಂತ ಯಾಕೆ ಹೇಳ್ತೀರಾ? ಅಂದರೆ ಕಾಯಿಲೆ ಬರುತ್ತೆ ಅಂತ ಗೊತ್ತಿದ್ರು ನೀವು ಬೆಂಗಳೂರಿಂದ ಕೊಳಚೆ ನೀರು ಬಿಡ್ತಾ ಇದ್ದೀರಾ? ಯಾಕೆ ನಿಮಗೆ ಸರ್ಕಾರದಲ್ಲಿ ದುಡ್ಡು ಕೊಟ್ಟಿಲ್ವ? ನಾವು ಸರ್ಕಾರದಲ್ಲಿ ನಾವು ಕಟ್ಟೋ ಟ್ಯಾಕ್ಸ್ ಏನಾಗ್ತಿದೆ ಮತ್ತೆ? ಅದಕ್ಕೆ ಉಪೇಂದ್ರ ಹೇಳಿರೋದು, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಸರ್ಕಾರ ಮಾಡಿರಿ, ನಿಮ್ಗಳಿಗೋಸ್ಕರ ಸರ್ಕಾರ ಮಾಡ್ಕೊಬೇಡ್ರಿ ನೀವು ದುಡ್ಡು ಮಾಡೋಕ್ಕೆ ಅಂತ. ಇವತ್ತು 1000 ಕೋಟಿ ನಿಮ್ಮ ಹತ್ರ ದುಡ್ಡಿದೆ ಅಂದರೆ ಅದೆಲ್ಲ ನಮ್ಮಂಥ ರೈತರದು ರೀ. ನೀವು ಯಾವತ್ತಾರೋ ಒಂದಿನ, ಇವತ್ತೆಲ್ಲ ನಾಳೆ ಕೊನೆ ಹಾಗೆ ಆಗುತ್ತೆ ನಿಮಗೆ. ಏನು ಶಾಶ್ವತವಾಗಿ 1000 ವರ್ಷ ನೀವೇ ಹಾಳಕ್ಕಾಗಲ್ಲ. ಇವತ್ತಿದ್ದವ್ರು ಇವತ್ತಿಲ್ಲ, ಗೊತ್ತಾಯ್ತಾ? ದಯವಿಟ್ಟು ರೈತರಿಗೆ ಒಂದು ಅನುಕೂಲ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ, ಇನ್ನು ಮುಂದೆ ಮಾಡಿ. ಹಾಗೆ ಆಲ್ಮೋಸ್ಟ್ ಆಲ್ ರೈತರ ಮನೆಯಲ್ಲಿ ಏನು ನಾವು ವೀಡಿಯೋ ಮಾಡ್ತೀವೋ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿರಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ತೀನಿ. ನನ್ನಿಂದ ಏನಾದ್ರು ಯಾರಿಗಾದ್ರೂ ನೋವಾಗಿದ್ದರೆ ಡಿಸ್ಪ್ಲೇ ಮೇಲೆ ನಂಬರ್ ಇರುತ್ತೆ, ಯಾಕಣ್ಣ ಹಿಂಗೆ ಅಂದಿದ್ದು ಅಂತ ಬೇಕಾದ್ರೆ ಡೈರೆಕ್ಟಾಗಿ ಕೇಳ್ರಿ, ನಾನು ಅದಕ್ಕೆ ಆನ್ಸರ್ ಕೊಡಬಲ್ಲೆ, ಸರಿನಾ? ಓಕೆ, ಥ್ಯಾಂಕ್ ಯು ಸೋಮಣ್ಣ, ಥ್ಯಾಂಕ್ ಯು.